ಹೊಟ್ಟೆಗೆ ಏನ್ ತಿಂತೀರಾ? ಬಿರಿಯಾನಿ ಕಬಾಬ್. ಮೊಸರನ್ನ, ಮಜ್ಜಿಗೆ ಹುಳಿ ಸಾರು, ಮುದ್ದೆ ಊಟ ಮಾಡೋದು. ಇವಾಗ ನಾನ್ ವೆಜ್ ತಿನ್ನೋದಾಗ್ತೀನಿ ಇದ್ರ ಜೊತೆಗೆ. ಹಲೋ, ವೆಲ್ಕಮ್ ಬ್ಯಾಕ್ ಟು BKPC ಫ್ಯಾಮಿಲಿ. ಇವತ್ತು ಬಾಸ್ ಬರ್ಡೇ ಇರೋದ್ರಿಂದ ರೆಸಾರ್ಟಿಗೆಲ್ಲ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಹತ್ರ ರೀಚ್ ಆದೋ. ಇದು ಸೌರೆಕೆರೆ ಹತ್ರ ನಿಯರ್ ಇರೋದು, 2 ಕಿಲೋಮೀಟರ್ ಆಗುತ್ತೆ. ಶಿವಲಿಂಗ್ ರೆಸಾರ್ಟ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ. ಹೋಗಿದ ತಕ್ಷಣ ಬ್ಯಾಂಡ್ ಹಾಕಿಸ್ಕೊಂಡು ಒಂದ್ಸಲಿ ರೆಸಾರ್ಟ್ ಹೆಂಗಿದೆ ನೋಡ್ಕೊಬರೋಣ, ಫಸ್ಟ್ ಟೈಮ್ ಬಂದಿರೋದು ಅಂದ್ಬಿಟ್ಟು ಉಳ್ಕೊಂಡಿಲ್ಲ ನೋಡ್ರು. ಆಮೇಲೆ ಕಾಫಿ, ಲೈಟಾಗಿ ಕಾಫಿ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ನನ್ನ ಫ್ರೆಂಡು ಬಜ್ಜಿಲಿ ಪೋಸ್ಕೊಂತಾರೆ ನೋಡಿ. ನೆಕ್ಸ್ಟ್ ಇವ್ರದ್ದು ಒಂದು ಫೋಟೋ ಇರಲಿ ಅಂತ ವಿಡಿಯೋ ಮಾಡಿಕೊಂಡು ಸರಿ ಅಲ್ಲಿಂದ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗಿ ನೋಡ್ದು. ಬಟ್ ತುಂಬಾ ಚೆನ್ನಾಗೇ ಮಾಡಿದ್ರು. ಸ್ವಲ್ಪ ಜನ ಅವಾಗಲೇ ಸೀಟ್ ಸಿಗೋದಿಲ್ಲ ಅಂತ ಎಲ್ಲ ಬಂದು ಕುತ್ಕೊಬಿಟ್ಟಿದ್ರು. ಈ ತರ ಮಾಡಿದ್ದಾರೆ ನೋಡಿ. ಇನ್ನ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಇನ್ನೊಂದ್ಸಲಿ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಚೆನ್ನಾಗಿದೆ ರೆಸಾರ್ಟ್, ಒಂಥರ ನೋಡೋದಕ್ಕೂ ಕೂಡ. ನೆಕ್ಸ್ಟು ಅಲ್ಲಿ ಜ್ಯೂಸ್, ವೆಲ್ಕಮ್ ಜ್ಯೂಸ್ ಕೊಡ್ತಿದ್ರು ಡ್ರಿಂಕ್. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಇಲ್ಲಿ ಈ ರೀತಿ ಒಂಥರ ಹಳೇ ಕಾಲದ ಗುಡಿಸಲು ತರ ಫೀಲ್ ಆಗುತ್ತೆ ನೋಡಿದ್ರೆ. ನೋಡೋಕ್ಕೂ ಕೂಡ ಚೆನ್ನಾಗಿತ್ತು. ನನ್ನ ಫ್ರೆಂಡು ಫಸ್ಟ್ ಟೈಮ್ ಜೀನ್ಸ್ ಹಾಕೋ ಬಂದ್ಬಿಟ್ಟಿದ್ದಾಳೆ ನೋಡಿ. ಹೆಂಗಿದ್ದೋಳು, ಹೆಂಗಾದ್ಲು ಆದ್ರೆ ಬ್ಯೂಟಿ ಕ್ಯೂಟಿ. ಇದು ನನ್ನ ಟೀಚರ್ ಗ್ಯಾಂಗ್, ನನ್ನ ಕ್ಲೌಸ್. ಹಲೋ, ಹಾಯ್. ನೀವು ಹೊಟ್ಟೆಗೆ ಏನ್ ತಿಂತೀರಾ? ಬಿರಿಯಾನಿ ಕಬಾಬ್. ವಾವ್, ಅದಕ್ಕೆ ಈ ಬಾಡಿ ಮೇಂಟೈನ್ ಮಾಡಿರೋದಾ? ನೀವು ಬಿರಿಯಾನಿ ಕಬಾಬ್ ತಿನ್ನಿ, ಹೋಟ್ಲುದು ಮನೆದಲ್ಲ, ಬರೀ ಹೋಟೆಲ್ ಫುಡ್. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಹಲೋ, ನಿಮ್ ಯಾಕೆಲ್ಲ ಕ್ಯೂಟಿ ಅಂತ ಕರೆಯೋದು? ನಾನು ಕ್ಯೂಟ್ ಆಗಿದ್ದೀನಲ್ಲ ಅದಕ್ಕೆ. ವಾವ್. ಸರ್ ನೀವೇನ್ ತಿಂತೀರಾ ಹೊಟ್ಟೆಗೆ? ಓನ್ಲಿ ನಾನ್ ವೆಜ್. ಸರ್ ನೀವು ಪುಲ್ಚರ್ ತಾನೆ? ಪುಲ್ಚರ್ ತಾನೆ ನೀವು? ಹೂನಮ್ಮ, ಮಜ್ಜಿಗೆ ರಸ, ಮೊಸರನ್ನ ಅಷ್ಟೇ ತಿನ್ನೋದು ನಾವು. ಸರ್ ಇವಾಗ ತಾನೆ ನಾನ್ ವೆಜ್ ಅಂದ್ರೆ? ಸುಮ್ನೆ ಜೋಕ್ ಮಾಡಿದೆ, ಅದು ಪಕ್ಕ ಲಿಂಗಾಯ್ತರು, ಬರೇ ಒಳ್ಳು ವೀರಶೈವ ಲಿಂಗಾಯ್ತರು. ಮೊಸರನ್ನ, ಮಜ್ಜಿಗೆ ಹುಳಿ ಸಾರು, ಮುದ್ದೆ ಊಟ ಮಾಡೋದು. ಇವಾಗ ನಾನ್ ವೆಜ್ ತಿನ್ನೋದಾಗ್ತೀನಿ ಇದ್ರ ಜೊತೆಗೆ. ಈ ತರ ರೆಡಿ ಆಗಿತ್ತು ಡೆಕೋರೇಷನ್ ಎಲ್ಲ. ಬಟ್ ಇನ್ನು ಬಾಸ್ ಬಂದಿಲ್ಲ, ಎಲ್ಲಾರು ಬಾಸಿಗೆ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಆಂಕರು ಏನಾದ್ರೂ ಬೋರಿಂಗ್ ಆಗ್ತಾ ಇದೆಯಲ್ಲ, ಏನಾದ್ರೂ ಆಕ್ಟಿವಿಟೀಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಸರಿ ಆಯ್ತು, ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕಳಿಸು ಬಾಯ್ಸ್ ಆದ್ರೂ ಮಾಡ್ತಾರೆ. ಗರ್ಲ್ಸ್ ಹೇಳ್ಕೊಟ್ಟಂಗೆ ಬಾಯ್ಸು ಡ್ಯಾನ್ಸ್ ತೋರಿಸ್ಬೇಕಿತ್ತು. ಬಟ್ ಮಿಸ್ರು ಒಂದ್ ಕೈ ಜಾಸ್ತಿನೇ ಚೆನ್ನಾಗಿ ಫೋರ್ಸ್ ಕೊಟ್ಟು ಆಡಿದ್ರು. ಒಳ್ಳೆ ಕಾಮಿಡಿ ಇತ್ತು. ನೆಕ್ಸ್ಟ್ ಒಂದ್ ಸಾಂಗ್ ಕಾಂಪಿಟೇಷನ್ ಆಡ್ದು ಮತ್ತು ದಮ್ ಶರತ್ ಆಡ್ದು. ಬಾಯ್ಸ್ ಬರೋದ್ರಿಂದ ತುಂಬಾ ಎಂಟರ್ಟೈನ್ಮೆಂಟ್ ಆಯ್ತು. ನಿಮ್ಮ ಸ್ಟ್ರೈಟ್ ಇದೆ ಜಗ್ಗೇಶ, ಸುದೀಪ, ರವಿಚಂದ್ರನ, ಕೋಮಲ್, ನಿಮ್ಗಿಂತ ಸಾಧು ಕೋಕಿಲ, ವಿಷ್ಣುವರ್ಧನ್. ಓಕೆ, ಹಿಂಗ ಅಂದ್ರೆ ಆಯ್ತಪ್ಪ. ದೊಡ್ಡವರು, ರಾಜ್ಕುಮಾರ್, ಚಿಕ್ಕವರು, ಬಾಸ್ ಬಂದ್ರು. ನೆಕ್ಸ್ಟ್ ನಮ್ಮ ಮುಖ್ಯರು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಬಟ್ ಆಡಿಯೋ ಬರ್ತಿಲ್ಲ ಅಂತ ಫೀಲ್ ಆಗ್ತಾ ಇದ್ದೀರಾ? ಆಡಿಯೋ ಕಾಪಿ ರೈಟ್ ಬರುತ್ತೆ ಅಂತ ಆಫ್ ಮಾಡಿದೀನಿ. ಯಾವ ಸಾಂಗು ಅಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ
ಟೈಪ್ ಮಾಡಿ. ಹುಡುಗಿರಾದ್ಮೇಲೆ ಹುಡುಗರು ಆಡ್ಬಾರ್ದಾ, ನಂದು ಒಂದು ಇಲ್ಲಿ ಅಂತ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಬಟ್ ತುಂಬಾ ಚೆನ್ನಾಗಿ ಆಡೋದು ಈ ಸಾಂಗ್ ಗೊತ್ತಾ? ಒಂದಾನೊಂದು ನೆರಳಲ್ಲಿ ಒಬ್ಬ ರಾಜನಿದ್ದನು, ಆ ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಬಾಸು ಕೇಕ್ ಕಟಿಂಗ್ ಕರ್ಕೊ ಹೋಗ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಫುಲ್ಲು ಕೇಕ್ ಕಟಿಂಗ್ ಅಂತ ಹೋಗ್ತಾ ಇದ್ದಾರೆ. ಶರ್ಮಿತಾ ಮ್ಯಾಮ್ ಕೂಡ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಜೋರಾದ ಚಪ್ಪಾಳೆ ಬರಲಿ. ಇದೀಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ವಿಶ್ವಕಾರ್ಯಪ್ಪ ಸರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿದ್ದೀವಿ. ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಅವರ ಕುಟುಂಬದವರು ಕೂಡ ಆಗಮಿಸಿದ್ದಾರೆ, ಹಾಗೆ ನಮ್ಮ ಶರ್ಮಿತಾ ಮ್ಯಾಮ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹಾಕಿದಂತ ಹೇಳ್ತಾ ಈಗ ಕೇಕನ್ನ ಕಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ. ಹಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭ. ಜಾಸ್ತಿ ಹೊಗಳದೇನು ಬೇಡ, ಸರ್ ಮಾಡಿರುವಂತಹ ಕೆಲಸ ಕಾರ್ಯಗಳು ಏನು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನಾವು ಮಾಧ್ಯಮಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ ವಿಶ್ವಕಾರ್ಯಪ್ಪ ಸರ್ ಅವರ ಸೇವೆ ಏನು ಅಂತ ಹೇಳ್ಬಿಟ್ಟು. ನೀವು ಸ್ಯಾನ್ ಸಿಟಿ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಇವತ್ತಿಗೂ ಕೂಡ ರಿಯಲ್ ಎಸ್ಟೇಟ್ ಅಂತ ಹೆಸರು ಬಂದಾಗ ಮೊದಲಿಗೆ ಸ್ಯಾನ್ ಸಿಟಿ ಅಂತ ಹೇಳಿ, ಆ ಸ್ಯಾನ್ ಸಿಟಿ ನಿಮ್ಮ ಒಂದು ಕನಸು, ಪ್ರತಿಯೊಬ್ಬರ ಕನಸು ಬೆಂಗಳೂರಿನಲ್ಲಿ ಒಂದು ಮನೆಯನ್ನ ಕಟ್ಟಬೇಕು, ನನ್ನ ಒಂದು ಕನಸಿನ ಮನೆ ಇರಬೇಕು ಅಂತ ಹೇಳಿ. ಆದ್ರೆ ಕಾಸ್ಟ್ಲಿ ದುನಿಯಾದಲ್ಲಿ ಮನೆನ ಕಟ್ಸೋದು ಬಹಳ ಕಷ್ಟ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ತುಂಬಾ ಜನಕ್ಕೆ ಬಹಳಷ್ಟು ಕಡಿಮೆ ದರದಲ್ಲಿ ಸೈಟ್ ಅನ್ನ ಕೊಡುವುದರ ಮುಖೇನ ಇವತ್ತು ಪ್ರತಿಯೊಬ್ಬರ ಕನಸನ್ನ ನನಸು ಮಾಡಿದ್ದೀರಾ. ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಬೆಂಗಳೂರಂತಹ ನಗರದಲ್ಲಿ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮಂತಹ ಒಂದು ರಿಯಲ್ ಎಸ್ಟೇಟ್ಗಳು ಇರಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಮಾತು. ನಿಮ್ಮನ್ನ ಖುಷಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಬಹಳ ದೂರಿಯಾದ ಒಂದು ಕಾರ್ಯಕ್ರಮ ನಿಮಗೋಸ್ಕರ ನೀಡ್ತಾ ಇದ್ದಾರೆ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ಅದಕ್ಕೂ ಮುಂಚೆ ಈ ಕಾರ್ಯಕ್ರಮ ಆದ್ಮೇಲೆ ಒಂದು ಸೂಪರ್ ಆಗಿ ಡಾನ್ಸ್ ಕೂಡ ಇದೆ. ನಮ್ಮ ಎಲ್ಲ ಡಾನ್ಸರ್ಸ್ ರೆಡಿ ಆಗಿರ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕೇಕ್ ಎಲ್ಲ ಕಟ್ಟಿಂಗ್ ಆಯ್ತು, ಬಟ್ ಹೊಟ್ಟೆ ಅದು ತುಂಬಾ ಸಿಕ್ಕಿತ್ತು. ಅದಕ್ಕೆ ನಾವು ಫಸ್ಟ್ ಏನೇನಿದೆ ಫುಡ್ ಅಲ್ಲಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ವೆಜ್ ಕಡೆ ಹೋದೋ. ವೆಜ್ ಅಲ್ಲೂ ತುಂಬಾ ವೆರೈಟೀಸ್ ಅಲ್ಲಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಬಟ್ ಮಂಡೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ವೆಜ್ಜೇ ತಿನ್ನೋಕೆ ಇಷ್ಟಪಡ್ತಾರೆ. ನಾನ್ ವೆಜ್ ಅಲ್ಲೂ ಕೂಡ ತುಂಬಾ ವೆರೈಟೀಸ್ ಇತ್ತು, ನೋಡಿ ಬೇಕಿತ್ತು. ಬಟ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇತ್ತು. ಮಂಡೇ ಅಂತ ಅನ್ಕೊಂಡು ಎಲ್ಲಾನು ನೋಡ್ಕೊಂಡು ವಿಡಿಯೋ ಆದ್ರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಲಾಸ್ಟ್ ಅಲ್ಲಿ ಕೇಕ್ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸ್ವೀಟ್ಸ್ ಎಲ್ಲ ಇಷ್ಟೇ ಡ್ರೈ ಜಾಮೂನ್ ತರ ಎಲ್ಲ ಇಟ್ಟಿದ್ರು, ಮತ್ತೆ ಐಸ್ ಕ್ರೀಮು ತುಂಬಾ ಚೆನ್ನಾಗಿತ್ತು. ಬರ್ಡೇ ಅಂತೂ ಸೂಪರ್ ಆಗಿ ನಡೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.